ಜಾನ್ ಡೆಸಿಡೇರಿಯೋ ತುಂಬ ಚಿಕ್ಕ ಹುಡುಗ, 23 ಇರಬಹುದು. ಚುರುಕುಗಣ್ಣು, ಕನ್ನಡಕದಿಂದಾಗಿ ಮಂಕಾಗಿರಲಿಲ್ಲ. ಚಿಂಪರು ಕೂದಲು, ತೆಳ್ಳನೆಯ ನೀಳ ದೇಹ, ವಿಪರೀತ ಮಾತು ಮತ್ತು ಒಂದೇ ಸಮ ಸಿಗರೇಟು. ಟಿಪಿಕಲ್ ಕ್ರೈಮ್ ಜರ್ನಲಿಸ್ಟ್. ಮಾತನಾಡುವ ಧಾಟಿಯೂ ಅದ್ಭುತ. ಜಗತ್ತಿನ ಯಾವ ದೇಶಕ್ಕೆ ಹೋದರೂ ಕ್ರೈಮ್ ರಿಪೋರ್ಟರ್ಗಳೆಲ್ಲ ಒಂದೇ ತೆರನಾಗಿರುತ್ತಾರೆ ಅನ್ನಿಸಿದ್ದು ಆಗಲೇ. ದಿಸ್ ಫಕಿಂಗ್ ಚೀಫ್ ಆಫ್ ಪೊಲೀಸ್. ನಾನು ಅವತ್ತೇ ಹೇಳಿದೆ, ಇದು ಇಟಾಲಿಯನ್ ಮಾಫಿಯಾ ಮಾಡಿದ ಕೆಲಸ ಅಲ್ಲ. ಇತ್ತೀಚೆಗೆ ಮಾಫಿಯಾ ಹತ್ಯೆಗಳನ್ನು ಮಾಡೋದು ಬಿಟ್ಬಿಟ್ಟಿದೆ. ದುಡ್ಡು ಮಾಡೋಕ್ಕೆ ಸಾವಿರ ದಾರಿ. ಆದರೆ ಈ ಹತ್ಯೆ ಯಾವುದೋ ವ್ಯಾಪಾರದ ಕಾರಣಕ್ಕಾಗಿ ಆಗಿದೆ. ಚೆಕ್ ಹಿಸ್ ಪ್ರೊಫೈಲ್. ಅವನಿಗೆ ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಬಿಸ್ನೆಸ್ ಇದೆ ಚೆಕ್ ಮಾಡಿ ಅಂತ ಹೇಳಿದೆ. ಫಾಕಿಂಗ್ ಚೀಫ್ ಅದು ಯಾವುದನ್ನೂ ಮಾಡಲಿಲ್ಲ. ಮಾಫಿಯಾದವರು ಬೆನ್ನೆ ಹತ್ತಿದ್ರು. ಅಷ್ಟರಲ್ಲಿ ಇನ್ನಿಬ್ಬರು ಇಟಾಲಿಯನ್ಸ್ ಹೋಗಿ ಜರ್ಮನಿಯಲ್ಲಿ ಕೊಲೆ ಆದ್ರಲ್ಲ. ಇದೆಲ್ಲಕ್ಕಿಂತ ಮುಂಚೆ ಅಲ್ಲೆಲ್ಲೋ ಸಿಸಿಲಿಯಲ್ಲಿ ವಿಜ್ಜಿನಿ ಅಂತ ಒಬ್ಬನ ಕೊಲೆ ಆಗಿತ್ತು. 4 ಕೊಲೆಗಳು ಒಂದೇ ಕಸಬಿನವರವು. ಬಹುಶಃ ಒಂದೇ ಟೀಮ್ನವ್ರು ಮಾಡಿರಬೇಕು. ಬಟ್ ವೈ? ನಾನು ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಕೇಳಿದೆ. ಇಂಡಿಯಾದ ಹೆಸರು ಎತ್ತಲಿಲ್ಲ. ಗೊತ್ತಲ್ಲ, ಫಕಿಂಗ್ ಚೀಫ್ ಅವನು ಒರ್ಬಾಸನೋದವನು ಅನ್ನುತ್ತಾ ಗೆಳತಿಯ ಕೈಯಿಂದ ಮಾರಿಜುವಾನ ಜುರಿಕೆ ಇಸಿದುಕೊಂಡ. ಅವನ ಚಾತುರ್ಯವನ್ನ ಮೆಚ್ಚಿದ ಹುಡುಗಿ ಸಿಗರೇಟಿಗಿಂತ ಮುಂಚೆ ಅವನಿಗೊಂದು ಮುತ್ತು ಕೊಟ್ಟಳು. ಡೆಸಿಡೇರಿಯೋ ದ ರಿಪೋರ್ಟರ್ ಮತ್ತು ಉಲ್ಲಸಿತನಾಗಿ ಪ್ರಜ್ವಲಗೊಂಡ ಕಣ್ಣುಗಳೊಂದಿಗೆ ಮಾತನಾಡತೊಡಗಿದ. ಈ 4 ಕೊಲೆಗಳಿಗೆ ಒಂದು ಕನೆಕ್ಷನ್ ಇದೆ. ಸಿಸಿಲಿಯ ವಿಜ್ಜಿನಿ ಯಾರೋ ನನಗೆ ಗೊತ್ತಿಲ್ಲ. ಅದು ನನ್ನ ಏರಿಯಾಗೆ ಬರೋದಿಲ್ಲ ನೋಡಿ. ಆದರೆ ಅವನು ಮಾಫಿಯಾದ ಮನುಷ್ಯ. ಆಮೇಲೆ ಆದ 3 ಕೊಲೆಗಳಿದೆಯಲ್ಲ, ಆ 3 ಸಿಸಿಲಿಯ ವಿಜ್ಜಿನಿ ಯಾವುದೋ ಕಾರಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದನಾ? ಅದು ನನ್ನ ಅನುಮಾನ. ಆದರೆ ಈ 3 ಸೇರಿ ಅವನನ್ನು ಎಲಿಮಿನೇಟ್ ಮಾಡಿದ್ರು ಅನ್ನೋದು ನಿಜ ಇರಬಹುದು. ಫಕಿಂಗ್ ಪೊಲಿಸಿಯಾ ಈ 3 ಕೊಂದದ್ದು ಯಾರು ಅಂತ ವಿಚಾರಿಸಲೇ ಇಲ್ಲ. ನಾನಂತೂ ಈ ಬಗ್ಗೆ ಅನೇಕ ಸಲ ಬರೆದೆ. ಸಾಕಾಗಿ ಹೋಗಿದೆ. ಫಕಿಂಗ್ ಸಿಕ್ ಆಫ್ ದಿಸ್ ಕಂಟ್ರಿ ಅಂದವನು ಇನ್ನೊಂದು ಜುರಿಕೆಗೆ ಮುತ್ತಿಗೆ ಕೈ ಚಾಚಿದ. ಟಿಪಿಕಲ್ ಜರ್ನಲಿಸ್ಟ್. ಇಡೀ ದೇಶದ ಹೊರೆ ಹೊತ್ತು ದಣಿದವನಂತೆ ಈಗಷ್ಟೇ ರಿಪೋರ್ಟಿಂಗ್ ಮುಗಿಸಿ ಬಂದು ಕುಳಿತು ಮಾರಿಜುವಾನ ಎಳೆಯುತ್ತಾ ಮಾತನಾಡ್ತಾ ಇದ್ದಾನೆ. ಅವನು ಬರೆದ 4-6 ವರದಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಜೊಸೆಪ್ಪಿಯ ನೆರವಿನಿಂದ ಅವನ್ನ ತರ್ಜುಮೆ ಮಾಡಿಸಿಕೊಂಡೆ. ಮಾತಾಡಿದ್ದಷ್ಟನ್ನು ಬರೆದಿದ್ದರೆ ಉಪಯೋಗವಾಗುತ್ತಿತ್ತೇನೋ. ಅದರಲ್ಲಿ 1/4 ಭಾಗವನ್ನೂ ಆ ಹುಡುಗ ಬರೆದಿರಲಿಲ್ಲ. ಆದರೆ 2 ಬಾರಿ ಒರ್ಬಾಸನೋದ ಹೆಸರು ಪ್ರಸ್ತಾಪವಾಗಿತ್ತು. 2 ಬಾರಿ ಒಂದು ಕಂಪನಿಯ ಹೆಸರು ಪ್ರಸ್ತಾಪವಾಗಿತ್ತು. ಆ ಕಂಪನಿಯ ಹೆಸರು ಏನೋ ತೋಚಿದಂತಾಗಿ ಮಾರನೆಯ ದಿನವೇ ಒರ್ಬಾಸಿನೋಗೆ ಜೊಸೆಪ್ಪಿಯೊಂದಿಗೆ ಹೊರಟೇ ಬಿಟ್ಟೆ. ತುಂಬ ದೂರದ ರಸ್ತೆ ಅಲ್ಲ. ಟ್ಯೂರಿನ್ನಿನಿಂದ ಹೆಚ್ಚೆಂದರೆ 15 ಕಿಲೋಮೀಟರ್ ದೂರದ ಊರು. ಇಟಲಿಯ ಪೈಡ್ ಮೌಂಟ್ ಪ್ರಾಂತ್ಯಕ್ಕೆ ಸೇರಿದ್ದು. ನಾವು ತಲುಪಿಕೊಂಡಾಗ ಬೆಳಗ್ಗೆಯ ಇಬ್ಬನಿ ದಟ್ಟವಾಗಿತ್ತು. ಅಲ್ಲಿ ಆರ್ ಗಾಂಧಿ ಹೆಸರಿನ ಒಂದು ಬೋರ್ಡ್ ರಸ್ತೆ ಕಾಣಿಸ್ತು. ವಿಯಾ ಆರ್ ಗಾಂಧಿ ಎಂಬ ಚಿಕ್ಕ ಕೈಮರದ ಬೋರ್ಡ್. ನಿನಗೆ ಆರ್ ಗಾಂಧಿ ಗೊತ್ತಾ? ಜೊಸೆಪ್ಪಿಯನ್ನ ಕೇಳಿದೆ. ಯಾ, ದಟ್ ಓಲ್ಡ್ ಮ್ಯಾನ್, ಇಂಡಿಯನ್ ಗಾಡ್ ಫಾದರ್ ಅಂದ. ಅವನಿಗೂ ಅಷ್ಟೆ ಮಹಾತ್ಮ ಗಾಂಧಿ ಗೊತ್ತು. ಆದರೆ ರಾಜೀವ್ ಗಾಂಧಿ ಈ ಒರ್ಬಾಸನೋದ ಅಳಿಯ. ಆತ ಮಾಯಿನೋ ಗಾಂಧಿ ಅವರ ತಂದೆಯನ್ನ ಭೇಟಿಯಾಗಿ ಕನ್ಯೆ ಕೇಳಿದ್ದು ಇಲ್ಲೇ. ಆ ಮನೆ ವಿಯಾ ಬೆಲ್ಲಿನಿಯಲ್ಲಿದೆ. ಎಡದಿಂದ ಹೊಕ್ಕರೆ ಮೊದಲನೆಯದ್ದೇ ಆ ಮನೆ. ಮಾಯಿನೋ ಅವರ ತಂದೆ ಸ್ಟಿಫಾನೋ ಮಾಯಿನೋ ಈ ಊರಿನಲ್ಲಿ ಕಟ್ಟಿದ ಮೊದಲ ಇಟ್ಟಿಗೆಯ ಮನೆ. ತೀರಾ ಹತ್ತಿರ ನಿಂತು ನೋಡಿದರೆ ಮಾತ್ರ ಹೆಸರು ಕಾಣುವಂತಹ ಪುಟ್ಟ ಬೋರ್ಡು. ಮನೆಯ ಮುಂದೆ ಮೇಪಲ್ ಮರ 2 ಆಳು ಎತ್ತರಕ್ಕೆ ಬೆಳೆದಿದೆ. ಇಲ್ಲಿಗೆ ಮಾಯಿನೋ ಗಾಂಧಿ ಬಂದಿದ್ದರಾ? ಯಾವಾಗ? ತಂದೆ ತೀರ್ಕೊಂಡಾಗಲ? ಹಾ, ಒಮ್ಮೆ ಆಕೆಯ ಪರವಾಗಿ ಒಬ್ಬಾಕೆ ಬಂದಿದ್ದಳು. ಒಮ್ಮೆ ಏಕೆ 4-6 ಸಲ ಬಂದಿದ್ಲು. ಶುದ್ಧ ಇಟಾಲಿಯನ್. ಭಾರತದಲ್ಲೇ ನೆಲೆಗೊಂಡು ಬಿಟ್ಟಿದ್ದೇನೆ, ವ್ಯಾಪಾರ ಮಾಡ್ತಿದ್ದೀನಿ, ಬೊಂಬೆಗಳದ್ದು ಅಂತ ಹೇಳಿದ್ದಳು. ಎಂಥದ್ದೋ ಹೆಸರು, ಪಕ್ಕನೆ ನೆನಪಾಗ್ತಾ ಇಲ್ಲ ನೋಡಿ. ಹಾ, ಎಲ್ನೋರ.
ಎಲ್ನೋರಾ ಮೆಗಾರಿತ್. ನೆನಪಾಯ್ತು ನೋಡಿ. ಇಲ್ಲೇ ಹತ್ತಿರದಲ್ಲಿ ಒಬ್ಬ ಅಜ್ಜಿ ಇದ್ದಾಳೆ, ಮೇರಿ ಶೆಲ್ಲಿ ಅಂತ ಹೆಸರು. ಎಲ್ನೋರಾಗೆ ತುಂಬ ಪರಿಚಯ, ಒಂಥರ ತಾಯಿ ಮಗಳ ಹಾಗೆ. ಪಾಪ ವಯಸ್ಸಾಗಿದೆ, 86 ವರ್ಷ, ಆದರೂ ಸೈಕಲ್ ತುಳಿಯುತ್ತೆ. ಮದುವೆ ಆಗಿಲ್ಲ. ಮೊದಲಿಂದಲೂ ಹುಡುಗಿಯರಿಗೆ ಸ್ಕರ್ಟು, ಪ್ಯಾಂಟು, ಅಂಗಿ, ಕೋಟು ಹೊಲಿದು ಬದುಕೋ ಜೀವ. ಭಾರತದಿಂದ ಅಜ್ಜಿಗೆ ಎಲ್ನೋರಾ ಹಣ ಕಳಿಸ್ತಾಳಂತೆ. ಅಜ್ಜಿಗೆ ವಿಪರೀತ ಓದೋ ಹುಚ್ಚು. ಇಟಾಲಿಯನ್ ಬಿಟ್ಟು ಬೇರೆ ಬರೋದಿಲ್ಲ. ಒಳ್ಳೆ ಅಜ್ಜಿ ಮಾತ್ರ. ಯಾವುದೋ ಕಾಲಕ್ಕೆ ಮಾಯಿನೋ ಅವರ ತಂದೆ ಸ್ಟಿಫಾನೋ ಮಾಯಿನೋ ಜೊತೆ ಸಂಬಂಧ ಇತ್ತು ಅಂತಾರಪ್ಪ. ಯಾರಿಗೆ ಗೊತ್ತು. ಈಗ ತೀರಾ ಏಕಾಂಗಿ. ಕೊಂಚ ಪಿಂಚಣಿ ಬರುತ್ತದೆ, ಸರ್ಕಾರ ವೃದ್ಧರಿಗೆ ಕೊಡುವಂತಹದ್ದು. ಆಕೆಯನ್ನು ಭೇಟಿ ಮಾಡಿದ್ರೆ ನಿಮಗೆ ಒಂದಷ್ಟು ವಿಷಯ ಗೊತ್ತಾಗಬಹುದು ಎಂದಿದ್ದಳು ವಿಯಾ ಬೆಲ್ಲಿನಿ ರಸ್ತೆಯ ಮನೆಯೊಂದರ ಅಜ್ಜಿ. ಆಕೆಗೆ ಒಂದೇ ಒಂದಕ್ಷರ ಇಂಗ್ಲಿಷ್ ಬರೋದಿಲ್ಲ. ಜೊಸೆಪ್ಪಿಯೇ ಮಾತನಾಡ್ತಾ ಇದ್ದ. ನನ್ನ ಇಟಾಲಿಯನ್ ಆ ಮಟ್ಟಿಗೆ ಸಹಾಯ ಮಾಡಿತ್ತು. ಅಂದ್ಹಾಗೆ ಅವರೆಲ್ಲಿರ್ತಾರೆ? ಅನುಷ್ಕಾ? ಪಕ್ಕನ ನೆನಪಾದವನ ಹಾಗೆ ಕೇಳಿದೆ. ನನಗೆ ಗೊತ್ತಿತ್ತು, ಮಾಯಿನೋ ಗಾಂಧಿ ಅವರ ತಂಗಿ ಅನುಷ್ಕಾ ರಿವೋಲ್ಟಾದಲ್ಲಿ ಇರ್ತಾರೆ. ಅದು ಶ್ರೀಮಂತರು ಬದುಕುವ ಪ್ರದೇಶವಲ್ಲ. ಆದರೆ ಅನುಷ್ಕಾ ಒರ್ಬಾಸನೋದಲ್ಲಿ ಒಂದು ಅಂಗಡಿ ನಡೆಸ್ತಾರೆ, ಗಣಪತಿ. ಇಟಾಲಿಯನ್ನರಿಗೆ ಅರ್ಥವಾಗಲಿ ಅಂತ ಅದಕ್ಕೆ ಇನ್ನೊಂದು ಹೆಸರಿಟ್ಟಿದ್ದಾರೆ, ಎತ್ನಿಕಾ ಅಂತ. ನನಗೆ ಅದೂ ಗೊತ್ತು. ವಿಯಾ ರೆಗೀನಾದಲ್ಲಿದೆ. ನನಗೆ ಗೊತ್ತಿದ್ದನ್ನೇ ಆ ವೃದ್ಧೆ ವಿವರಿಸಿದ್ದಳು. ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಳು. ಎಲ್ನೋರಾ ಇಲ್ಲಿಗೆ ಬಂದಾಗಲೆಲ್ಲ ತಪ್ಪದೆ ಭೇಟಿ ಮಾಡ್ತಾ ಇದ್ದಿದ್ದು ಅನುಷ್ಕಾ ಸ್ಟಿಫಾನೋ ಅವರನ್ನು. ಏನು ವ್ಯವಹಾರ ಆಯಿತೋ. ದೊಡ್ಡವ್ರ ಮಾತು ನಮ್ಮಂಥವ್ರಿಗೆ ಗೊತ್ತಾಗಕ್ಕೆ ಸಾಧ್ಯನಾ? ನಾನಿನ್ನೂ ತಡ ಮಾಡಲಿಲ್ಲ. ತಕ್ಷಣ ಮೇರಿ ಶೆಲ್ಲಿಯ ಮನೆಗೆ ಹೊರಟೆ. ಬೆಳಗ್ಗೆ 11 ಆಗಿರಬಹುದು. ವಿಯಾ ಚಿಲ್ಲಿನಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಜ್ಜಿ ನಮ್ಮನ್ನು ಎದುರುಗೊಂಡಿತ್ತು. ಭಯೋತ್ಪಾದಕತೆಯ ಪರಿಣಾಮವಾಗಿ ತೀರಿಕೊಂಡ ಕಾರಣಕ್ಕೆ ಮತ್ತು ತಮ್ಮ ಊರ ಅಳಿಯನೆಂಬ ಕಾರಣಕ್ಕೆ ಒರ್ಬಾಸೆನೋದ ಜನ ರಾಜೀವ್ ಗಾಂಧಿಯ ಹೆಸರನ್ನ ಒಂದು ಬೀದಿಗೆ ಇಟ್ಟಿದ್ದರು. ಅದಕ್ಕಿಂತ ಚಿಕ್ಕದಾದ ಬೀದಿಯೊಂದಕ್ಕೆ ಅವರು ಇಟ್ಟ ಹೆಸರು ನನ್ನಲ್ಲಿ ಅಚ್ಚರಿ ಮೂಡಿಸಿತ್ತು, ವಿಯಾ ಮದರ್ ತೆರೇಸಾ. ಓ, ಈ ಪುಸ್ತಕ ತಂದ್ಯಾ? ಮುಂದಿನ ತಿಂಗಳು ಪಿಂಚಣಿ ಬಂದಾಗ ಖರೀದಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಇಷ್ಟದ ಲೇಖಕ ಇವನು. ಅದೆಲ್ಲಿದೆಯೋ ಸ್ಪೇನು, ಅಲ್ಲಿಯವನಂತಲ್ಲ, ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕೋಸ್. ಅವನದ್ದು ಆ ಕಾದಂಬರಿ ಓದಿದ್ದೀನಿ, ಲವ್ ಇನ್ ದ ಟೈಮ್ ಆಫ್ ಕಾಲರ. ವೃದ್ಧಾಪ್ಯವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ನೀನು ಬರೆಯುವವನಾ? ನನಗೆ ಪುಸ್ತಕ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಒಳ್ಳೆ ಪುಸ್ತಕ ತಂದಿದ್ದೀಯಾ, ಇರು ನಿಂಗೊಂದಿಷ್ಟು ವೈನ್ ಕೊಡ್ತೀನಿ. ಹೀಗೆಲ್ಲ ಸಂಭ್ರಮ ಪಟ್ಟು ಯಾವ ಕಾಲ ಆಯಿತು. ಅವಳು ಬರೋದನ್ನೇ ಬಿಟ್ಬಿಟ್ಲು, ಎಲ್ನೋರಾ. ಪಾಪ, ಅವಳಾದರೂ ಹೇಗೆ ಬಂದಾಳು? ಜಗತ್ತಿನಿಂದ ಹೊರಟು ಹೋದವರು ವಾಪಸ್ ಬರ್ತಾರಾ ಸ್ಯಾಮ್? ಅಂದ ಅಜ್ಜಿ ವೈನ್ ತರಲು ಒಳಕ್ಕೆ ಎದ್ದು ಹೋಯಿತು. ಒಂದು ಸಲ ಇಡೀ ಅಪಾರ್ಟ್ಮೆಂಟ್ ನೋಡಿದೆ. ಅಲ್ಲಿ ದಾರಿದ್ರ್ಯ, ಒಬ್ಬಂಟಿತನ ಮತ್ತು ವಿಷಾದದ ಹೊರತು ಮತ್ತೇನೂ ಇರಲಿಲ್ಲ. ಒಂದಷ್ಟು ಬ್ರೆಡ್ ತಂದಿಟ್ಟುಕೊಂಡಿದ್ದಳು ಅಜ್ಜಿ. ನೆನ್ನೆ ಬೇಯಿಸಿದ ಹಂದಿ ಮಾಂಸ ಫ್ರಿಡ್ಜ್ನಲ್ಲಿ ಇತ್ತು. ಅದನ್ನು ನಾಡಿದ್ದರವರೆಗೂ ತಿನ್ನುತ್ತಾಳೆ. ಬಟ್ಟೆ ಹೊಲಿಯುವ ಮಷೀನ್ ಮಾತ್ರ ಸ್ವಚ್ಛವಾಗಿತ್ತು. ನನಗೆ ತುಂಬ ಇಷ್ಟವಾದದ್ದು ಅವಳ ಬೈಸಿಕಲ್ಲು. ಅದನ್ನು ಅಜ್ಜಿ ನನ್ನ ಫೆರಾರಿ ಅಂತ ಕರಿತಾ ಇದ್ಲು. ಮದುವೆ ಆಗೋ ಕಾಲಕ್ಕೆ ಮದುವೆ ಆಗಲಿಲ್ಲ ಸ್ಯಾಮ್. ಆದರೆ ಎಲ್ನೋರ ಮಗಳು ಸಿಕ್ಕಂತೆ ಸಿಕ್ಕಳು. ನನಗೆ ಇನ್ನು ಬೇರೆ ಯಾರೂ ಬೇಕಾಗಿರಲಿಲ್ಲ. ಅವಳದ್ದು ಅದೆಂಥದ್ದೋ ವ್ಯಾಪಾರ. ಸಾಕು, ಇಲ್ಲೇ ಬಂದಿದ್ದು ಬಿಡು ಅಂತ 100 ಸಲ ಹೇಳಿದ್ದೆ. ಈ ಕುರುಡು ಗತ್ತಲೆಯ ಅಪಾರ್ಟ್ಮೆಂಟಿನಲ್ಲಿ ಯಾವತ್ತಾದರೂ ನಾನು ಮಲಗಿದ್ದಲ್ಲೇ ಸತ್ತು ಹೋದರೆ ಹೆಣ ಸಾಗಿಸಲಿಕ್ಕೆ ಮುನ್ಸಿಪಾಲಿಟಿಯವ್ರಿಗೆ ಫೋನ್ ಮಾಡಲಿಕ್ಕಾದರೂ ಜನ ಬೇಕಲ್ಲ. ಆದರೆ ಸ್ವಲ್ಪ ಇರು, ಒಂದಷ್ಟು ಹಣ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮಾಯಿನೋ ತುಂಬ ನಂಬಿದ್ದಾಳೆ, ಕೈ ಬಿಟ್ಟು ಬರಬಾರ್ದು ಅಂದವಳು ನನ್ನ ಮಾತು ಕೇಳಲೇ ಇಲ್ಲ. ಮೊದಲಿಂದಲೂ ಇವಳೊಂದಿಗೆ ವ್ಯವಹಾರ ಬೇಡ ಅಂದಿದ್ದೆ. ಮಾಯಿನೋ ಒಳ್ಳೆ ಹುಡುಗಿ,
ನನಗೆ ಮಗಳಂತೆಯೇ ಇದ್ದವಳು. ಆದರೆ ಅನುಷ್ಕಾ ಥೇಟು ತನ್ನ ತಾಯಿ ಅಂತವಳು. ಸ್ವಾರ್ಥ ಅಂತ ಬಂದಾಗ ಏನು ಮಾಡೋದಕ್ಕೂ ಹೇಸೋದಿಲ್ಲ. ಅವಳಿಗೇನು ಒಂದು ಸಂಬಂಧವ, ಒಂದು ದೇಶವ, ಒಂದು ವ್ಯಾಪಾರವ. ಇವರ ತಂದೆ ನಿಯತ್ತಿನವನಿದ್ದ. ಹುಚ್ಚ ಖರೆ, ಅವನಿಗೆ ಡಿಕ್ಟೇಟರ್ಶಿಪ್ಪಿನ ಹುಚ್ಚು. ಆದರೆ ಒಬ್ಬ ಮನುಷ್ಯನಾಗಿ, ಗೆಳೆಯನಾಗಿ, ತಂದೆಯಾಗಿ ಬಂಗಾರದಂಥ ಮನುಷ್ಯ. ಅವನ ಗುಣ ಬರಲಿಲ್ಲ ಇವಳಿಗೆ. ಯಾವುದಕ್ಕೂ ಹೇಸುವವಳಲ್ಲ. ಆದರೆ ಮಾಯಿನೋ ಚಿಕ್ಕಂದಿನಿಂದಲೂ ಸೌಮ್ಯ. ಬೆಳಗಾದ್ರೆ ಬರ್ತಾ ಇದ್ಲು. ಇಲ್ಲೇ ಓದಿದ್ದವಳು, ಹತ್ತಿರದ ಚರ್ಚಿನಲ್ಲಿ. ಆಮೇಲೆ ಒಂದಷ್ಟು ಡ್ಯಾನ್ಸ್ ಕಲಿತಳು. ಅಪ್ಪನೊಂದಿಗೆ ಸದಾ ಹಠ. 1000 ಆಸೆಗಳ ಹುಡುಗಿ. ವಿಮಾನದಲ್ಲಿ ಗಗನಸಖಿಯಾಗಬೇಕು ಅಂತ ರೊಳ್ಳೆ ಹಿಡಿದಿದ್ಲು. ಕಡೆಗೂ ಬಿಡಲಿಲ್ಲ. ಅಪ್ಪನನ್ನು ಒಪ್ಪಿಸಿ ಹೊರಟೇ ಬಿಟ್ಲು. ಅವಳು ಇಂಗ್ಲೆಂಡಿಗೆ ಹೋದ ದಿನ ಸ್ಟಿಫಾನೋ ಬಂದು ಇದೇ ಮನೆಯಲ್ಲಿ ಗಂಟೆಗಟ್ಟಲೆ ಕುಡಿಯುತ್ತಾ ಅಳುತ್ತಾ ಕುಳಿತಿದ್ದ. ಅಷ್ಟು ಪ್ರೀತಿ ಅವನಿಗೆ. ನಿಮ್ಮ ದೇಶದ ಹುಡುಗ, ಅವನ ಹೆಸರೇನು? ಅವನು ಬಂದು ಮಾಯಿನೋಳನ್ನ ಮದುವೆ ಆಗ್ತೀನಿ ಅಂತ ಕೇಳಿದಾಗಲೂ ಸ್ಟಿಫಾನೋ ಸುಲಭಕ್ಕೆ ಒಪ್ಕೊಂಡಿರಲಿಲ್ಲ. ಕಡೆಗೆ ಮಾಯಿನೋ ನನ್ನ ಹತ್ರಕ್ಕೆ ಬಂದ್ಲು. ನೀನು ಹೇಳಿದ್ರೆ ಒಪ್ಪುತ್ತಾನೆ ಅಪ್ಪ ಅಂತ ಇಲ್ಲೇ ಸೋಫಾದ ಮೇಲೆ ನಾನು ಕುಳಿತಾಗ ಮುಂದೆ ಮೊಳಕಾಲೂರಿ ಕುಳಿತು ಕೇಳ್ಕೊಂಡಿದ್ಲು. ನನಗೂ ಧೈರ್ಯ ಇರಲಿಲ್ಲ. ಸ್ಟಿಫಾನೋ ಭಯಂಕರ ತಲೆ ಕೆಟ್ಟ ಮನುಷ್ಯ. ಮದುವೆಯ ಪ್ರಸ್ತಾಪ ತೆಗೆದು ಕೂಡಲೇ ನನ್ನನ್ನೇ ಹೊಡಿಯಕ್ಕೆ ಬಂದಿದ್ದ. ಇನ್ನೊಂದಷ್ಟು ವೈನ್ ಕುಡಿ ಸ್ಟಿಫಿ. ಆದರೆ ನೆನಪಿಟ್ಕೋ, ಮಕ್ಕಳು ದೊಡ್ಡವರಾಗಿದ್ದಾರೆ. ಅವ್ರ ಬದುಕು ಅವರದ್ದು. ನಾನು ನಿನ್ನನ್ನು ಏನಾದರೂ ಕೇಳಿದ್ನಾ ನನಗೆ ಅಂತ? ನಾನುಂಟು, ನನ್ನ ಹೊಲಿಗೆ ಮೆಷಿನ್ ಉಂಟು. ಆದರೆ ಮಾಯಿನೋ ಹೇಗೆ ನಿನ್ನ ಮಗಳೋ ಹಾಗೆ ನನ್ನ ಮಗಳೂ ಹೌದು. ಯೋಚನೆ ಮಾಡು ಅಂತ ಅಂದಿದ್ದೆ. ಸ್ಟಿಫಿ ನಿಧಾನಕ್ಕೆ ಕರಗುವ ಹಿಮದಂಥವನು. ಮದುವೆಗೆ ಒಪ್ಕೊಂಡ. ಅವನು ಬದುಕಿದ್ದಿದ್ರೆ ಖಂಡಿತ ಇಂತಹ ಅನ್ಯಾಯ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಅಂದು ಅದೇಕೋ ಆಕೆ ಮೌನಿಯಾದಳು. ಎಂಥ ಅನ್ಯಾಯ? ಜೊಸೆಪ್ಪಿ ಕೇಳಿಯೇ ಬಿಟ್ಟ. ನೀವಿದ್ದೀರಲ್ಲ ಇಟಲಿಯ ಗಂಡಸರು, ನಿಮಗೆ ಅವನೇ ಸರಿ. ಮುಸೋಲೋನಿ ಪಾಪಿಗಳ. ಆ ಹುಡುಗಿನ ಕೊಲಿಸಿದ್ದೇಕೆ? 2 ಗುಂಡಂತೆ. ಕಾಂಪೌಂಡಿನಲ್ಲಿ ನಿಂತವಳು ಅಲ್ಲೇ ಹೆಣ ಆಗ್ಬಿಟ್ಟಿದ್ಲು. ಹೆಂಗಸರೆಂಬ ಕರುಣೆನೂ ಬೇಡವೆ? ನ್ಯಾಜಿ ಬ್ಯಾಸ್ಟರ್ಡ್. ಅದೇ ಸಂತಾನದವ್ರು ನೀವು. ಎಲ್ನೋರ ಮಾಡಿದ ತಪ್ಪಾದರೂ ಏನು? ಅವಳು ಅನುಷ್ಕಾಗೆ ಪೆಟ್ಟಿಗೆಗಟ್ಟಲೆ ಸಾಮಾನು ಸರಂಜಾಮು ಕಳಿಸ್ತಾ ಇದ್ಲು. 1 ಅವೆಂಥವೋ ಇಂಡಿಯನ್ ಮೂರ್ತಿಗಳು, ಹವಳ, ವಜ್ರ, ಕಿರೀಟ, ಪುಟ್ಟ ಸಿಂಹಾಸನ. ಇಲ್ಲಿದ್ದಾಗಲೂ ಅಷ್ಟೆ, ಅವಳಿಗೆ ಪೆಟ್ಟಿಗೆ ಮಾಡೋ ಚಟ. ಅವಳ ಬಗ್ಗೆ ಮಾಯಿನೋಗೆ ತುಂಬ ಪ್ರೀತಿ ಇತ್ತು. ಆ ದೇಶದಲ್ಲಿ ಇಟಾಲಿಯನ್ ಮಾತಾಡುವವರು ಸಿಗೋದೇ ಸಂಭ್ರಮ ಅಲ್ವೇ? ಮಾಯಿನೋ ಮಕ್ಕಳಿಗೂ ಎಲ್ನೋರ ಇಟಾಲಿಯನ್ ಕಲಿಸಿದ್ಲು. ಆದರೆ ಅದ್ಯಾವುದು ಸ್ಮರಣೆಯ ಸಂಗತಿಯೇ ಅಲ್ಲವಲ್ಲ. ಎಲ್ನೋರಾಗೆ ಇಟಲಿಯಲ್ಲಿ ಯಾವುದೋ ಮಾಫಿಯಾ ಗುಂಪಿನ ಪರಿಚಯ ಇತ್ತಂತೆ. ಅವಳು ಕಳಿಸಿದ್ದೆಲ್ಲದರ ವಿವರ ಇವರಿಗೆ ಗೊತ್ತಾಯ್ತಂತೆ. ಅನುಷ್ಕಾ ಹೆದರಿದ್ದು ಅದೊಂದೇ ಕಾರಣಕ್ಕೆ. ಆಯಿತು, ಅವಳನ್ನು ಇಂಡಿಯಾದಿಂದ ವಾಪಸ್ ಕಳಿಸ್ಬಿಡಿ, ಆ ವ್ಯವಹಾರವೇ ಸಾಕು ಹಾಗಂತ ನಾನೇ ಹೇಳಿದ್ದೆ. ಆದರೆ ಅನುಷ್ಕಾ ಬೇರೆಯದ್ದೇ ವಾದಕ್ಕೆ ಇಳಿದಿದ್ದಳು. ಎಲ್ನೋರ ಬಾಯ್ಬಿಟ್ರೆ ಅಲ್ಲಿ ಇಂಡಿಯಾದಲ್ಲಿ ಮಾಯಿನೋಗೆ ತೊಂದರೆ ಅಂತಲ್ಲ. ಅವಳು ಎಲ್ಲಿದ್ರೂ ಅಪಾಯ. ಬಂಪರ್ ಆಫ್. ಇದನ್ನ ಮಾಯಿನೋ ತಿರಸ್ಕರಿಸಬಹುದಾಗಿತ್ತು. ಆದರೆ ತಾನೇ ನಿಂತು ಅಪ್ಪಣೆ ಕೊಟ್ಟಿದ್ದಳು. ಕೊಂದವರು ಯಾರು ಅಂತ ನನಗೇನು ಗೊತ್ತು ಸ್ಯಾಮ್? ಸತ್ತವಳು ಮಾತ್ರ ನನ್ನ ಮಗಳು, ಈ ಇಳಿಗಾಲದಲ್ಲಿ ಆಸರಿಯಾಗಬೇಕಾಗಿದ್ದ ಮಗಳು. ಇವತ್ತು ಸ್ಟೀಫಿ ಇದ್ದಿದ್ರೆ ಇದಕ್ಕೆ ಒಪ್ಕೋತಿದ್ನ? ಹಠಮಾರಿ ಅವನು ನಿಜ, ಆದರೆ ಅನ್ಯಾಯದ ಪರವಾಗಿ ನಿಂತವನಲ್ಲ. ಅವನ ಮಗಳಾಗಿ ಹೇಗಾದರೂ ಹುಟ್ಟಿದಳು ಅನುಷ್ಕಾ. ಇಷ್ಟಕ್ಕೂ ಅವಳಿಗೇನಾಗಿತ್ತು? ಮಾಯಿನೋಗೆ. ಇವ್ರಿಗೆಲ್ಲ ನನ್ನ ಮಗಳೇ ಬೇಕಾಗಿತ್ತಾ? ಎಲ್ಲೋರಾನೇ ಬೇಕಾಗಿತ್ತಾ? ಅಜ್ಜಿ ಕಣ್ಣೀರಾಗಿತ್ತು. ಜೊಸೆಪ್ಪಿಯನ್ನ ಕೊಂಚ ಹೊರಗಿರಲು ಹೇಳಿ ಅಜ್ಜಿಯ ಕೈಗೆ 100 ಯೂರೋಗಳ ಕಂತೆಯೊಂದನ್ನು ಇಟ್ಟೆ.
ಎಲ್ನೋರ ಕೈಲಿ ಊಟ ಮಾಡಿದವನು ನಾನು. ಅವಳು ನನ್ನ ಗುರುಪತ್ನಿ, ನಿಜಕ್ಕೂ ಅಮ್ಮನಂಥವಳು. ಅವಳು ಮಾಡಿದ ಕೆಲಸ ನಾನು ಮುಂದುವರಿಸ್ತೀನಿ. ಪ್ರತಿ ತಿಂಗಳು ನಿನಗೆ ಒಂದಷ್ಟು ಯೂರೋ ಕಳಿಸ್ತೀನಿ. ನನಗೆ ಹಿಮವಂತ ಅಂತ ಮಗ ಇದ್ದಾನೆ. ಈ ಬಾರಿ ಚರ್ಚಿಗೆ ಹೋದಾಗ ಅವನ ಹೆಸರಲ್ಲಿ ಪ್ರಾರ್ಥನೆ ಮಾಡು. ಅಮ್ಮ, ಇವತ್ತಿನಿಂದ ನಾನು ನಿನ್ನ ಮಗ ಅಂತ ಹೇಳುವಷ್ಟರಲ್ಲಿ ನನ್ನ ಕೊರಳ ಸೆರೆ ಉಬ್ಬಿ ಬಂದಿದ್ದವು. ಅಜ್ಜಿಯ ಪುಟ್ಟ ಕಣ್ಣುಗಳಲ್ಲಿ ಇದ್ದದ್ದು ನೀರೊಂದೇನಾ, ಮಮತೆ ಇತ್ತ? ಗೊತ್ತಿಲ್ಲ. ನನಗೆ ಅನೇಕ ವಿಷಯಗಳು ಅರ್ಥವಾಗತೊಡಗಿದ್ದವು. ಇಟಲಿ ದೊಡ್ಡದು ನಿಜ, ಆದರೆ ಒರ್ಬಾಸನೋ ಒಂದು ಚಿಕ್ಕ ಊರು, ಡಸ್ಟಿ ಟೌನ್. ಇಲ್ಲಿ ಗಣಪತಿ ಎಂಬ ಅಂಗಡಿ ಇಟ್ಟಿದ್ದಾಳೆ. ಹೆಸರಿಗೆ ಅಂಗಡಿ, ಒಂದಷ್ಟು ಗೊಂಬೆ, ಬೆಳ್ಳಿ ಒಡವೆ, ಸೀರೆ, ಬರೀ ಇಂಥವೇ. ಆದರೆ ಎಲ್ನೋರ ಕಳಿಸುತ್ತಿದ್ದ ಭಾರತದ ಅಪಾರ ಸಂಪತ್ತು, ವಿಗ್ರಹಗಳು, ಹವಳ, ವಜ್ರ, ಕಿರೀಟಗಳು ಎಲ್ಲ ಮಾರಾಟವಾಗುತ್ತಿದ್ದದ್ದು ಅಮೆರಿಕದಲ್ಲಿ, ಮೆಕ್ಸಿಕೋದಲ್ಲಿ. ನಾನು ಸದ್ದಿಲ್ಲದೆ ಅನುಷ್ಕಾಳ ಬ್ಯಾಂಕ್ ವಿವರಗಳನ್ನು ಸಂಪಾದಿಸಿದ್ದೆ. 3 ವರ್ಷಗಳಲ್ಲಿ $700 ಲಕ್ಷ ವಹಿವಾಟು ನಡೆದಿತ್ತು. $700 ಲಕ್ಷ ಅಂದರೆ ಎಷ್ಟು ರೂಪಾಯಿ? ಒಬ್ಬ ಎಲ್ನೋರ ಪ್ರಾಣಕ್ಕೆ ಸಮಾನವಾ? ಅಜ್ಜಿಯ ಚಿತ್ರ ನನ್ನ ಕಣ್ಣುಗಳಲ್ಲಿ ಶಾಶ್ವತವಾಗಿ ಉಳಿದು ಹೋಗಿತ್ತು. ಅವತ್ತು ರಾತ್ರಿ ಟ್ಯೂರಿನ್ನಲ್ಲೇ ಉಳಿಯಲು ನಿರ್ಧಾರ ಮಾಡಿದ್ದೆ. ಫಿಯಟ್ ಕಾರುಗಳ ಕಾರ್ಖಾನೆ ಇರುವ ಪಕ್ಕಾ ಇಂಡಸ್ಟ್ರಿಯಲ್ ನಗರಿ. ಜೊಸೆಪ್ಪಿಗೆ ಅಲ್ಲೊಂದು ಕುಟುಂಬವಿತ್ತ, ಗೆಳತಿ ಇದ್ದಳ. ಅವನು ವಿದಾಯ ಹೇಳಿದ್ದ. ರಾತ್ರಿ ಹೋಟೆಲಿನ ಕೋಣೆಯಲ್ಲಿ ಕುಳಿತು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ನನಗೆ ಮಾಯಿನೋ ಗಾಂಧಿ ಬೇರೆಯದ್ದೇ ರೀತಿಯಲ್ಲಿ ಅರ್ಥವಾಗತೊಡಗಿದ್ದರು. ಅದು ನಂಬಿಗೆ ಅರ್ಥವಾಗಿರಲಿಲ್ವಾ ಭೀಷಮ್ಗೆ? ಅವರೊಂದಿಗೆ ನಾನೇಕೆ ಈ ತನಕ ಚರ್ಚಿಸಲಿಲ್ಲ? ಕೊಟ್ಟ 18 ಜನರ ಪಟ್ಟಿಯಲ್ಲಿ ಉಗ್ರರಿದ್ದರು. ಅವರಿಗೆ ಹಣ ಕೊಡುವವರಿದ್ದರು, ಬೇಕಾದನ್ನ ಸರಬರಾಜು ಮಾಡುವವರಿದ್ದರು. ಆದರೆ ಅವರಲ್ಲದೆ ಬೇರೆಯವರು ಇದ್ದರಲ್ಲವಾ? ಭಾರತಕ್ಕೆ ಫಿರಂಗಿ ಸರಬರಾಜು ಮಾಡಿದವರು ಸ್ನ್ಯಾಮ್ ಪ್ರೊಗೆಟ್ಟಿ. ರಾತ್ರಿ ನಾನು ಯೋಚನೆ ಮಾಡಿದ್ದೆ ಅದನ್ನ. ಇಟಲಿಯಲ್ಲೇ ಇದೆ ಸ್ನ್ಯಾಮ್ ಪ್ರೊಗೆಟ್ಟಿ. ಅದೊಂದು ಮಲ್ಟಿ ನ್ಯಾಷನಲ್ ಕಂಪನಿ. ಮಿಲಾನ್ನಲ್ಲಿ ಅದರ ಮುಖ್ಯ ಕಚೇರಿ ಇದೆ. ಆದರೆ ಆ ಕಂಪನಿಗೆ ಬಹುದೊಡ್ಡ ಲಾಭ ತಂದುಕೊಟ್ಟವನು ಕ್ವೆಟ್ರೋಚಿ. ಅವನಿಗೆ ಇಟಾಲಿಯನ್ಗಿಂತ ಹಿಂದಿ ಚೆನ್ನಾಗಿ ಬರುತ್ತದೆ. ಎಷ್ಟು ದಿನವಿದ್ದ ಭಾರತದಲ್ಲಿ? ಮಾಯಿನೋ ಗಾಂಧಿಗೆ ಆತ್ಮೀಯ, ಮದುವೆಗೆ ಬರಲೇಬೇಕು ಅಂತ ಕರೆದಿದ್ರಂತೆ ಮಾಯಿನೋ. ಆದರೆ ಫಿರಂಗಿ ಸರಬರಾಜಿನ ಕಥೆ ಅಲ್ಲಿಗೆ ನಿಲ್ಲಲಿಲ್ವಲ್ಲ. ಎಷ್ಟು ಕೋಟಿ, ಎಷ್ಟು ಡಾಲರ್ಸ್! ಮುಗೀತಲ್ಲ ಅದೆಲ್ಲ. ಆದರೆ ಮಾಯಿನೋ ಆ ಅವ್ಯವಹಾರದ ಸಾಕ್ಷಿಗಳನ್ನೂ ಮುಗಿಸಲು ನಿರ್ಧಾರ ಮಾಡಿದ್ದರ? ಅದಕ್ಕೆ ಬಳಕೆಯಾಗಿದ್ದು ನಂಬಿಯ? ಇಬ್ಬರು ಇಟಾಲಿಯನ್ನರನ್ನ ಕೊಂದ ನಾವ? ನನ್ನ ದೇಶದ ಮಕ್ಕಳನ್ನ, ಅಮಾಯಕ ಹೆಂಗಸರನ್ನ, ಪ್ರವಾಸಕ್ಕೆ ಬಂದವರನ್ನ ಕೊಂದು ಹಾಕಿದ ಲಷ್ಕರ್ ಎ ತೈವಾದ ನಾಯಕರನ್ನ ಅವರಿದ್ದಲ್ಲಿಗೆ ಹೋಗಿ ಹುಡುಕಿ ಕೊಂದುಬಿಡಿ ಅಂತ ಆದೇಶಿಸಿದ ತಾಯಿ ಮಾಯಿನೋ ಗಾಂಧಿ. ಅಂಥವರು ನಮ್ಮ ಕೈಲಿ ಇದೇನು ಮಾಡಿಸಿದ್ರು? ನನಗೆ ಖಚಿತವಾಗಿತ್ತು. ಆಕೆ ನನ್ನನ್ನು ತುಂಬ ಸುಲಭವಾಗಿ ಉಪಯೋಗಿಸಿಕೊಂಡಿದ್ದರು. ಒಂದು ಬೆರೆಟ್ಟಾದಂತೆ. ಜಸ್ಟ್ ಕಿಲ್. ಅಂತರಂಗದ ಅನೇಕ ಸಂಗತಿಗಳು ಗೊತ್ತಿದ್ದ ನಂಬಿಯನ್ನ ಮೊದಲು ಮುಗಿಸಿದ್ದರು. ಅದರ ಬೆನ್ನಲ್ಲೇ ಎಲ್ನೋರಾಳನ್ನ ಬಲಿ ತೆಗೆದುಕೊಂಡಿದ್ದರು. ತುಂಬ ಕೊಂಚದಲ್ಲಿ ಬಚಾವಾದವನು ನಾನು. ಹಾಗಾದರೆ ಭೀಷಮ್ ಮತ್ತು ರೆಡ್ಡಿ ಕೂಡ ಬಲಿಯಾಗ್ತಾರಾ? ಯಾಕೋ ಗಾಬರಿ ಅನ್ನಿಸಿತು. ಭೀಷಮ್ಗೆ ಫೋನ್ ಮಾಡಿದೆ. ಅವನ ದನಿಯಲ್ಲಿ ಕೇವಲ ವಿಷಾದವಿತ್ತು. ಪಾಕಿಸ್ತಾನದಿಂದ ಫೋನು ಬರುತ್ತಲೇ ಇತ್ತು. ಆದರೆ ಲಖ್ವಿ ನಿಶ್ಚಿತವಾಗಿ ಎಲ್ಲಿಗೆ ಮತ್ತು ಯಾವತ್ತು ಬರುತ್ತಾನೆ? ನಾಟ್ ಶೋರ್. ಭೀಷಮ್ ಹಾಗೆಲ್ಲ ಆಸೆ ಕಳೆದುಕೊಳ್ಳುವವನಲ್ಲ. ಎಂತಹ ಪರಿಸ್ಥಿತಿಯಲ್ಲೂ ಪ್ರಜ್ಞೆ ಉಳಿಸಿಕೊಳ್ಳಬಲ್ಲ ದಿವ್ಯ ಬ್ರಹ್ಮಚಾರಿ. ಆದರೆ ಇಟಲಿಯಿಂದ ಹಿಂತಿರುಗಿದ ನಾನು ಐಬ್ಸಿ ಹೋಟೆಲ್ನಲ್ಲಿ ನೋಡಿದ್ದೇನು? ಭೀಷಮ್ ಇದ್ದಕ್ಕಿದ್ದಂತೆ ಮುದುಕನಂತಾಗಿದ್ದ. ಮುಖ ಬಾಡಿ ಹೋಗಿತ್ತು. ಗಡ್ಡ ಅಕರಾಳವಾಗಿತ್ತು. ಅವನಿಗೆ ಒಟ್ಟಾರೆಯಾಗಿ ಜೀವನದ ಮೇಲಿನ ಆಸಕ್ತಿಯೇ ಹೋದಂತಾಗಿತ್ತು. ಭೀಷಮ್, ನಿನಗೆ ಮಾಯಿನೋ ಗಾಂಧಿ ಎಂಥವರು ಅಂತ ಗೊತ್ತಾ? ಕೇಳಿಯೇ ಬಿಟ್ಟಿದ್ದೆ. ಭೀಷಮ್ ನಕ್ಕ.
ದೇಶದ ರಾಜಕೀಯವನ್ನೆಲ್ಲ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ನನಗಿಲ್ಲ. ನಾನು ಶುದ್ಧ ಸೈನಿಕ. ಆದರೆ ನಾನು ಕೊಂದದ್ದು ದುಶ್ಮನ್ ಹೌದಾ? ಆ ಅನುಮಾನ ಬರಬಾರದು. ಬಂದ ಮೇಲೆ ಕಸಿವಿಸಿ ಶುರುವಾಗತ್ತೆ. ನೀನು ಮಾಡಿದ ಕೊಲೆ, ನಂಬಿ ಮಾಡಿದ ಕೊಲೆಗಳು ಶತ್ರುಗಳ ಕೊಲೆಗಳ ಲೆಕ್ಕ ತೆಗಿಬೇಕಾದವನು ನೀನು ಅಂದಿದ್ದ. ಅವನ ಮುಂದೆ ಸುಮ್ಮನೆ ಕುಳಿತೆ. ಭೀಷಮ್, ನಾವು ಮಾಡಿದ್ದೆಲ್ಲ ಪಟ್ಟಿಯಲ್ಲಿ ಹೆಸರಿದ್ದ ವ್ಯಕ್ತಿಗಳ ಕೊಲೆಗಳು. ಉಳಿದಂತೆ ನಾನು ಮತ್ತು ನಂಬಿ ಮಾಡಿದಂಥವು ನೇರವಾಗಿ ಮೇಲಿನಿಂದ ಅಪ್ಪಣೆಯಾದ ಹಿಟ್ಗಳು. ಆದೇಶ ಇಲ್ಲದೆ ಮಾಡಿದ ಕೊಲೆಗಳು ಅಂದರೆ ಕಾರ್ಲ್ಸ್ ರೂಹೆಯಲ್ಲಿ ಆದ ಬಾಡಿಗಾರ್ಡ್ನ ಅನಿರೀಕ್ಷಿತ ಹತ್ಯೆ, ಚರ್ಚಿನಲ್ಲಿ ಆದ ಆಜಮ್ ಚೀಮಾನ ಬಾಡಿಗಾರ್ಡ್ನ ಹತ್ಯೆ ಮತ್ತು ಬಾದ್ ಹೆರನಾಲ್ಡ್ನಲ್ಲಿ ಮಾಡಿದ ಹಂತಕಿ ಸಿಲ್ವಿಯಾಳ ಹತ್ಯೆ. ಪ್ರತಿ ಹತ್ಯೆಗೂ ಕಾರಣ ಇದೆ. ಸಿಲ್ವಿಯಾಳ ವಿಷಯದಲ್ಲಿ ತುಂಬ ಎಮೋಷನಲ್ ಆದ ನಿರ್ಧಾರ ತೆಗೆದುಕೊಂಡ್ವಿ ನಿಜ. ಆದರೆ ನಮ್ಮ ಪ್ರತಿಕ್ರಿಯೆ ಕೂಡ ಶುದ್ಧ ಸೈನಿಕರ ಪ್ರತಿಕ್ರಿಯೆನೇ ಆಗಿತ್ತಲ್ವೇ ಅಂದೆ. ಕೋಣೆಯಲ್ಲಿ ಕೇವಲ ಮೌನವಿತ್ತು. ತನ್ನ ದೂರದ ಕೋಣೆಯಿಂದ ಬೀಳುತ್ತಿದ್ದ ಮಂಜಿನಲ್ಲೇ ನಡುಗುತ್ತಾ ನಡೆದು ಬಂದಿದ್ದ ರೆಡ್ಡಿ. ಅವನು ಸೌರವ್ನ ಪತ್ನಿಯ ಬಳಿಗೆ ಒಬ್ಬನೇ ಹೋಗಿದ್ದ. ಆಕೆಯ ಹೆಸರು ಛಾಯಾ ಬೇನ್. ಸೌರವ್ ಗುಜರಾತಿನವನು. ಕ್ಯಾಪ್ಟನ್ ಚಮನ್ ಅದನಾನಿ ಅವನ ಅಸಲಿ ಹೆಸರು. ಅವನ ಚಿಕ್ಕಪ್ಪ ಫ್ರಾನ್ಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವರೊಂದಿಗೆ ಛಾಯಾ ಬೇನ್ ಮತ್ತು ಮಕ್ಕಳು ಇದ್ದರು. ಎಷ್ಟು ಒತ್ತಾಯಿಸಿದರೂ ಹಣ ತೆಗೆದುಕೊಂಡಿರಲಿಲ್ಲ ಆ ಹೆಣ್ಣು ಮಗಳು. ಅಳು, ಚೀತ್ಕಾರ ಯಾವುದೂ ಇಲ್ಲ. ಒಂದು ನಿಮಿಷ ಬಂದೆ ಅಂತ ಕೋಣೆಯೊಳಕ್ಕೆ ಹೋದವಳು ಹೊರಬಂದಾಗ ಕಣ್ಣು ಕೆಂಪಗೆ ಉಬುಕಿಕೊಂಡಿದ್ದವು. ಇನ್ನೊಂದು ಕಪ್ ಚಹಾ ಕುಡಿತೀರಾ ಅಂತ ಕೇಳಿದಳಂತೆ. ನಂಬಿಯ ಸಾವಿನಲ್ಲಿ ಆದರೆ ನಮಗೆ ಪ್ರತೀಕಾರದ ಕುದಿ ಇತ್ತು. ಹಂತಕಿ ಕಣ್ಣೆದುರಿಗೆ ಇದ್ದಳು. ಸೌರವನ ವಿಷಯದಲ್ಲಿ ಏನಿತ್ತು? ನಿಜ, ನಾವು 3 ಜನ ಉಳಿದಿದ್ದೇವೆ. ಆದರೆ ಮಾಡಿದ ಕೆಲಸ ಸಾಧಾರಣವಾದದ್ದೇನಲ್ಲ. ಪಟ್ಟಿ ಮುಕ್ಕಾಲು ಪಾಲು ಮುಗಿದಿದೆ. ಅವಕಾಶ ಸಿಕ್ಕಿದ್ದೆ, ಆದರೆ ಅವನು ಒಬ್ಬ ಬಲಿಯಾಗ್ತಾನೆ. ನಮ್ಮ ಕಾರ್ಯಾಚರಣೆ ಮೊದಲಿಗೆ ರಹಸ್ಯವಾಗಿತ್ತು. ಈಗ ಪ್ರತಿ ಭಯೋತ್ಪಾದಕನು ಬೆನ್ನಿಗೆ ಕಣ್ಣು ಮೆತ್ತಿಕೊಂಡೇ ಓಡಾಡುತ್ತಾನೆ. ಪಾಕಿಸ್ತಾನದ ಲಷ್ಕರಿಗಳಿಗೆ ಅಮೆರಿಕಾದಲ್ಲಿ ಕಾಲಿಡಲಿಕ್ಕೂ ಸಾಧ್ಯವಿಲ್ಲ. ಇದ್ದ ಒಂದು ಯುರೋಪ್ ಈಗ ಅವರ ಪಾಲಿಗೆ ಮೃತ್ಯುಕೂಪ. ಅನಾಲಿಸಿಸ್ ವಿಂಗ್ನ ಕೇವಲ 5 ಅಧಿಕಾರಿಗಳು ಈ ಮಟ್ಟದ ಬದಲಾವಣೆ ತಂದಿರುವುದು ಸಣ್ಣ ಮಾತೇನಲ್ಲ. ಆ ಸಮಾಧಾನ 3 ಇತ್ತು. ಹಾಗಾದರೆ ಈ ಯುದ್ಧ ಸಾಕಾ? ಕೇಳೋಣ.